ಭದ್ರಾವತಿಯ ಹಲವೆಡೆ ವಿವಾದಿತ ಫ್ಲೆಕ್ಸ್ ಗಳನ್ನ ಅಳವಡಿಕೆ ಮಾಡಿದ್ದಾರೆ. ನಾಳೆಯ ಈದ್ ಮಿಲಾದ್ಗೆ ಫ್ಲೆಕ್ಸ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ರಾಜ್ಯದಲ್ಲಿ ಪ್ಯಾಲೆಸ್ತೈನ್ ಪ್ರೇಮಿಗಳನ್ನ ನಾವು ನೋಡಿದ್ವಿ. ಈಗ ಟಿಪ್ಪು ಹಾಗೂ ಔರಂಗಜೇಬ್ನ ಪ್ರೇಮಿಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಇಡೀ ಪ್ರದೇಶವನ್ನ ಹಸಿರುಮಯ ಮಾಡಿದ್ದಾರೆ. ಇಸ್ಲಾಂ ಧ್ವಜ ಅಲ್ಲಲ್ಲಿ ಇಸ್ಲಾಂ ಧ್ವಜಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಬಾವುಟಗಳು ಹಾರಾಡ್ತಾ ಇದೆ, ಒಪ್ಕೊಳ್ಳೋಣ. ಬಟ್ ಔರಂಗಜೇಬನ ಪ್ರೀತಿ ತೋರಿಸ್ತಿರಲ್ಲ, ಏನ್ ಹೇಳೋಣ ನಿಮ್ಗೆ? ಔರಂಗಜೇಬ್ ಯಾವುದಾದ್ರೂ ಒಬ್ಬ ಅಪ್ಪನನ್ನ ಕೇಳಿ ನೀವು ಹೋಗ್ಬಿಟ್ಟು ಔರಂಗಜೇಬ್ ಅಂತಹ ಮಗ ಹುಟ್ಟಬೇಕಾ ಅಂತ, ಆತ ಹೂ ಅಂದ್ಬಿಡ್ಲಿ, ನೀವು ಈ ಫ್ಲೆಕ್ಸ್ ಅಳವಡಿಕೆ ಮಾಡಿದ್ದಕ್ಕೆ ನಾನು ಒಪ್ಕೊಂಡ್ಬಿಡ್ತೀನಿ. ಔರಂಗಜೇಬ್ ಟಿಪ್ಪು ಸುಲ್ತಾನನ ಕ್ರೌರ್ಯದ ಬಗ್ಗೆ ಮಡಿಕೇರಿ, ಕೊಡಗು ಜನರನ್ನು ಹೋಗಿ ಕೇಳಿ. ಈಗ ನಿಮ್ಗೆ ದೃಶ್ಯಾವಳಿಗಳನ್ನ ನಾವು ತೋರಿಸ್ತಾ ಇದೀವಿ. ಈದ್ ಮಿಲಾದ್ ಅನ್ನೋದು ಧಾರ್ಮಿಕ ಹಬ್ಬದ ಆಚರಣೆ, ನಿಮ್ಮ ಮನಸ್ಥಿತಿಯನ್ನ ಅನಾವರಣ ಮಾಡುವಂತಹ ಆಚರಣೆ ಅಲ್ಲ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಈದ್ ಮಿಲಾದ್ ಅನ್ನೋದು ಧಾರ್ಮಿಕ ಆಚರಣೆ, ಬಟ್ ಇಲ್ಲಿ ಔರಂಗಜೇಬ್ನ ಬಗ್ಗೆ ಪ್ರೀತಿ, ಟಿಪ್ಪು ಸುಲ್ತಾನ್ ಖಡ್ಗದ ಬಗ್ಗೆ ಪ್ರೀತಿ, ಏನ್ ಹೇಳೋದು ಕೊಟ್ಟಿದ್ದಾರೆ, ಏನ್ ಸಂದೇಶ ಕೊಡೋದು ಕೊಟ್ಟಿದ್ದಾರೆ ಬೇಸಿಕ್ಲಿ? ಖಂಡಿತವಾಗಿಯೂ ಮಮತಾ, ಏನು ನಾಳೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಪಟ್ಟಣದಲ್ಲಿ ಈದ್ ಮಿಲಾದ್ ಹಬ್ಬದ ಮೆರವಣಿಗೆ ನಡೆಯುತ್ತೆ. ಈ ಮೆರವಣಿಗೆ ಹಿನ್ನೆಲೆಯಲ್ಲಿ ಭದ್ರಾವತಿ ನಗರ ಸಂಪೂರ್ಣ ಹಸಿರುಮಯ ಆಗಿದೆ ಅಂತಾನೆ ಹೇಳ್ಬೋದು. ಭದ್ರಾವತಿ ನಗರದ ಕಾಜಿ ಮೊಹಲ್ಲಾ ಇರ್ಬೋದು, ಜೊತೆಗೆ ಜೆಂಡಾಕಟ್ಟೆ ಸರ್ಕಲ್ ಇರ್ಬೋದು, ಜೊತೆಗೆ ಈ ಸೀಗೆಬಾಗಿ, ಜಟ್ಪಟ್ ನಗರ, ಇಲ್ಲೆಲ್ಲ ಕೂಡ ಹಸಿರುಮಯವಾಗಿದೆ. ಜೊತೆಗೆ ಅಲ್ಲಿ ಟಿಪ್ಪು ಸುಲ್ತಾನ್ ಜೊತೆಗೆ ಔರಂಗಜೇಬನ ಫ್ಲೆಕ್ಸ್ ಗಳು ಕೂಡ ಹಾಕಿದ್ದಾರೆ. ಜೊತೆಗೆ ಅಲ್ಲಿ ಟಿಪ್ಪು ಸುಲ್ತಾನ್ನ ಖಡ್ಗವನ್ನು ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅಂದ್ರೆ ಒಂದ್ ರೀತಿ ಕಳೆದ ಬಾರಿನೂ ಕೂಡ ಇದೇ ರೀತಿ ಶಿವಮೊಗ್ಗದಲ್ಲಿ ಅನಾವರಣ ಮಾಡಿದ್ರು. ಇದೀಗ ಭದ್ರಾವತಿಯಲ್ಲಿ ಈ ಸಂಪ್ರದಾಯ ಕಾಲಿಟ್ಟಿದೆ. ಅಂದ್ರೆ ಅಲ್ಲಿ ಔರಂಗಜೇಬು ಮತ್ತೆ ಟಿಪ್ಪು ಸುಲ್ತಾನ ಇರುವಂತ ಕಟ್ಔಟ್ ಗಳನ್ನ ಹಾಕಿದ್ದಾರೆ. ಜೊತೆಗೆ ಭಾರತದ ಭೂಪಟವನ್ನು ಕೂಡ, ಅಂದ್ರೆ ಔರಂಗಜೇಬು ಫ್ಲೆಕ್ಸ್ ಏನಿದೆ ಅದರಲ್ಲಿ ಭಾರತದ ಭೂಪಟವನ್ನು ಕೂಡ ಹಾಕಿದ್ದಾರೆ. ಅದು ಕೂಡ ಸಂಪೂರ್ಣ ಹಸಿರುಮಯ ಆಗಿದೆ. ಅಂದ್ರೆ ಈ ಹಬ್ಬ ಸಾಮಾನ್ಯವಾಗಿ ಹಿಂದೆ ಈ ರೀತಿ ಆಚರಣೆ ಆಗ್ಲಿ ಮೆರವಣಿಗೆ ಆಗಿ ಇರ್ಲಿಲ್ಲ. ಆದ್ರೆ ಕಳೆದ ವರ್ಷಗಳಿಂದ ಇಂತಹ ಆಚರಣೆಗಳನ್ನ ಮುಸ್ಲಿಂ ಸಮುದಾಯದವರು ಕೂಡ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಇದೀಗ ಸಾರ್ವಜನಿಕರು ಪ್ರಶ್ನಿಸುವಂತಾಗಿದೆ. ಮಮತಾ, ಧನ್ಯವಾದ ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಭಾರತದ ಭೂಪಟವನ್ನ ಹಸಿರುಮಯ ಮಾಡಿದ ತಕ್ಷಣ ನೀವೇನೋ ತೋರಿಸ್ಬಿಡ್ತೀವಿ ಮೆಸೇಜ್ನ ಅಂತ ಅಂದ್ಕೊಳ್ಬೇಡಿ. ಎಂತೆಂತ ವಿಷ ಸಂತತಿಗಳು ಪ್ರಯತ್ನ ಪಟ್ರು, ಆಗ್ಲಿಲ್ಲ ಅದು ಯಾವುದು ಕೂಡ.